ಅಕ್ರಮ ದಂಧೆ ಜೂಜು ಮಟ್ಕ ಈ ಜೂಜು ಇರ್ಬೋದು, ಮಟ್ಕ ಇರ್ಬೋದು, ಬೆಟ್ಟಿಂಗಿರ್ಗಳು ಇರ್ಬೋದು, ಹೈಯೆಸ್ಟ್ ಸ್ಕೋರಿಂಗ್ ರೇಟ್ ಏನಿದೆ ಅಂದರೆ ಅದು ಭದ್ರಾವತಿಗೆ ಅತ್ಯಂತ ತಲೆ ತಗ್ಸುವಂಥ ವಿಚಾರ. ಅದಕ್ಕೆ ಕಾರಣ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿರುವಂಥ ರಾಜಕೀಯ ಮುಖಂಡರುಗಳು. ಹಾಗಾಗಿ ಇದರಿಂದ ಹೊರಗೆ ತಂದು ಯುವಶಕ್ತಿ ಉದ್ಯೋಗ ಸೃಷ್ಟಿ ಮಾಡುವಂಥ ದೃಷ್ಟಿಯಿಂದ ಈಗಿರುವಂಥ MPM VSL ಫ್ಯಾಕ್ಟ್ರಿ ಸಿಕ್ಕಿನುಟ್ಟಾಗಿ ಉಳಿದಿದೆ. ಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚು ಕೈಗಾರಿಕೆಗಳನ್ನು ತರುವಂಥ ದಿಕ್ಕಿನಲ್ಲಿ ಈ ದೃಷ್ಟಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಪೂರಕವಾದಂಥ ಒಂದು ಸಹಕಾರವನ್ನು ಕೊಡಬೇಕೇ ಹೊರತು ಈ ರೀತಿ ಗುಂಡಾಗಿರಿಯ ಪ್ರವೃತ್ತಿಯನ್ನು ಬಿಡಬೇಕು ಅಂತ ನಾನು ಹೇಳ್ತೀನಿ. ಪೊಲೀಸ್ ಏನು ಮಾಡ್ತಾರೆ? ಇಷ್ಟೆಲ್ಲ ಅಕ್ರಮ ದಂಧೆ ನಡೀತಾರೆ, ಪೊಲೀಸ್ ಇಲಾಖೆ ಏನು ಮಾಡ್ತಾರೆ? ನಾನು ಅದೇ ಹೇಳ್ತೀನಿ ಸರ್, ಕೆಲವು ಪೊಲೀಸ್ ಅಧಿಕಾರಿಗಳು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲೂ ಕೂಡ ನಿಜವಾದ ಪರಿಸ್ಥಿತಿಯನ್ನು ಹೇಳುವಂಥ ಪ್ರಯತ್ನ ಕೂಡ ಗಾಬರಿಯಿಂದ ಫೋನ್ ಮುಖಾಂತರ ತಿಳಿಸುವಂಥ ಪ್ರಯತ್ನವೂ ಮಾಡ್ತಾರೆ. ಕೆಲವು ಅಧಿಕಾರಿಗಳು ಈ ರೀತಿಯಂಥ ಷಡ್ಯಂತ್ರಕ್ಕೆ ಕುಮ್ಮಕ್ಕನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವ್ರ ಕುಟುಂಬದ ಮೇಲೆ ಅಟ್ಯಾಕ್ ಆಗಿದ್ದು, ಅದಾದಮೇಲೆ ಪಾಪ ಅವನು ಚೆನ್ನೈಯಿಂದನೇ ಬಂದು ಪೊಲೀಸ್ ಅಧಿಕಾರಿ ನಮ್ಮ ಕುಟುಂಬ ಮೇಲೆ ಈ ಥರ ಆಗಿದೆ ಅಂದಮೇಲೆ ನೀನು ನೋಡಿದ್ಯಾ, ಯಾರೋ ಕೇಳ್ಕೊಂಡು ಹೇಳ್ತೀನಿ ಅಂತಲ್ಲಿ ಗೋಕೃಷ್ಣನ್ಗೆ ಮತ್ತು ಮರುಪ್ರಶ್ನೆಯನ್ನು ಪೊಲೀಸು ಏನು ರಿಪೋರ್ಟ್ ತೊಗೊಳುತ್ತೆ, ಅವ್ರು ಮರುಪ್ರಶ್ನೆಯನ್ನು ಹಾಕುವಂಥ ಪ್ರಯತ್ನ. ಅಂದರೆ ಯಾವುದೋ ಕಾಂಗ್ರೆಸ್ಸವ್ರು ಯಾರೋ ಕೇಳೋ ರೀತಿಯಲ್ಲಿ ಪೊಲೀಸು ಅಲ್ಲಿ ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂಥವ್ನು ಕೇಳ್ತಾನೆ ಅಂದರೆ ಇವ್ರ ಉದ್ದೇಶ ಅನ್ನೋದು ಅಲ್ಲಿ ಸ್ಪಷ್ಟ ಆಯಿತು. ಇದಾದಮೇಲೆ ದುರುದ್ದೇಶದಿಂದ ಯಾವುದೋ ಪೌರ ಕಾರ್ಮಿಕರಿಂದ ಅಟ್ರಾಸಿಟಿ ಹಾಕ್ಸೋಂಥ ಪ್ರಯತ್ನ. ಈ ರೀತಿಯಂಥ ಒಂದು ಶಿವಮೊಗ್ಗದಲ್ಲಿ ಹಿಂದೆ ಯಾವಾಗಲೂ ಕೂಡ ಈ ರೀತಿಯಿಂದ ಕೆಟ್ಟ ರಾಜಕಾರಣ ಆಗಿದ್ದಿಲ್ಲ. ಇದಕ್ಕೆ ಪೋಷಣೆಯನ್ನು ಕೊಡುವಂಥ ಕೆಲಸ ಕೂಡ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಾವು ಈ ಹಗುರ ತೆಗೆದುಕೊಂಡಲ್ಲ, ಇದು ಇದೇ ರೀತಿ ಮುಂದುವರೆದರೆ ಪ್ರಜಾಪ್ರಭುತ್ವ ಚೌಕಟ್ಟಲ್ಲಿ ನಮಗೇನಿದೆ ನಾವು ಕೂಡ ಬೀದಿ ಇನ್ನೂ ಇಳಿಬೇಕಾಗತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಸರ್.